ಹುಡುಗಿನ ಲವ್ ಮಾಡಿದ್ನಾ, ಆ ಹುಡುಗನ ರಿಯಾಬ್ಗೆ ಹಾಕು. ಆ ಹುಡುಗಿ ಬೇಡ ಅನ್ನೋ ತನಕ ಇವನ್ನ ಈಚೆ ಬಿಡಲ್ಲ. ಅಣ್ಣ ತಮ್ಮಂಗೆ ಗಲಾಟೆ ಆಯ್ತಾ ಆಸ್ತಿ ವಿಚಾರ, ತಮ್ಮನ ರಿಯಾಬ್ಗೆ ಹಾಕು, ಇಲ್ಲ ಅಣ್ಣನ ರಿಯಾಬ್ಗೆ ಹಾಕು. ಹೆಂಡತಿ ಯಾರನ್ನಾರು ಮಡಿಕೊಂಡಿಲ್ಲ, ಗಂಡನೇ ರಿಯಾಬ್ಗೆ ಹಾಕು. ರಿಯಾಬ್ಗೆ ಸೇರಿಸೋದ್ರಿಂದ ಮನೆ ಮಠ ಬಿಡ್ತಾರೆ ಹೊರತು ಯಾರು ಎಣ್ಣೆ ಬಿಡಲ್ಲ. ಯಾಕೆಂದರೆ ತಂದೆ ಮಗನ ಸೇರಿಸ್ಬೋದು, ಮಗ ತಂದೆನ ಸೇರಿಸ್ಬೋದು, ಹೆಂಡತಿ ಗಂಡನ ಸೇರಿಸ್ಬೋದು, ಅಣ್ಣ ತಮ್ಮನ್ನ, ತಮ್ಮ ಅಣ್ಣನ, ಮಾಮೆಟ್ಲು ಅವ್ರು ಇವರೆಲ್ಲ ಸೇರಿಸ್ಬೋದು. ಅವ್ರು ರಿಯಾಬ್ ಒಳಗೆ ಮೊದಲು ಕಾಲಿಕ್ಕಿದ ತಕ್ಷಣ ಅವ್ನು ಹೇಳೋದು ಒಂದೇ ಮಾತು, ನಮ್ಮನ್ನ ಯಾಕೆ ಸುಳ್ಳೆ ಮಗ ಯಾರು ಸೇರಿಸಿದ್ದು ಅಂತಾನೆ. ಅದು ಇಲ್ಲಿ ತನಕ ಹೇಳ್ತಾನೆ, ಅವ್ನು ಸಾಯೋ ತನಕ. ಅವ್ನು ಈಚೆ ಬಂದಮೇಲೆ ಆ ಮಾತನ್ನ ಮರೆಯಲ್ಲ. ಯಾಕೆಂದರೆ ರಿಯಾಬ್ ಒಳಗೆ ಅಷ್ಟು ಅನುಭವಿಸಿರ್ತಾನೆ. ಅವನೇನು ರಿಯಾಬ್ಗೆ ಹೆಂಗೆ ತುಂಬ್ತಾರೆ ಅಂತ ಹೇಳೋಕ್ಕಿಂತ ಮುಂಚೆ ರಿಯಾಬ್ ಕಾಂಟ್ಯಾಕ್ಟ್ ಇವ್ರಿಗೆ ಹೆಂಗೆ ಸಿಕ್ತು ಅಂತ ಹೇಳ್ತೀನಿ. ಇವರು ಯಾವುದೇ ಗೂಗಲಲ್ಲಿ ಹುಡ್ಕಲ್ಲ, ಯಾವುದೇ ಜಿಸ್ಟೈಲಲ್ಲಿ ಹುಡ್ಕಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಎಲ್ಲೂ ಹುಡ್ಕಲ್ಲ. ಆ ನಂಬರ್ ಇವ್ರಿಗೆ ಸಿಗೋಕ್ಕೆ ಮುಖ್ಯ ಕಾರಣ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕದವ್ರು ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸು ನಂಬರ್ ಕೊಟ್ಟಿರೋರು ಬಂದು ಅವ್ರ ಮನೆಯವ್ರು ಯಾರನ್ನೋ ಒಬ್ರನ್ನ ಸೇರಿಸಿರ್ತಾರೆ. ಇವಾಗ ರಿಯಾಬ್ ಅವರು ಒಂದು ಊರಿಗೆ ಕಾಲು ಇಟ್ಟರು ಅಂದರೆ, ಒಬ್ಬನ ಕರ್ಕೊಂಡು ಹೋದ್ರು ಅಂದರೆ ಆ ಊರಲ್ಲಿ ಇರೋರನ್ನೆಲ್ಲ ತುಂಬ್ತಾರೆ, 100% ತುಂಬ್ತಾರೆ. ಹಿಂಗೆ ಅಂದರೆ ಇವಾಗ ಎಲ್ಲಿ ನಿಮ್ಮ ಮನೆಯವನು ಅಂತ ಕೇಳ್ತಾರೆ, ಅವ್ರು ಹೇಳ್ಬೋದು ಹೈದ್ರಾಬಾದಲ್ಲಿ ಅವನೇ, ಹಾಸನದಲ್ಲಿ ಅವನೇ, ಮೈಸೂರಲ್ಲಿ ಅವನೇ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, ಏನೋ ಒಂದು ಹೇಳ್ಕೊತಾರೆ. ಅಂದ್ರೂ ಒಂದಿನ ಗೊತ್ತಾಗುತ್ತೆ. ಗೊತ್ತಾದಾಗ ಏನಾಗುತ್ತೆ, ನಮ್ಮನೆಯನ್ನು ಸೇರಿಸ್ಬೇಕು ಅಂದ್ಬಿಟ್ಟು ಒಬ್ಬರಿಂದ ಒಬ್ರಿಗೆ ನಂಬರ್ ತೊಗೊತಾರೆ. ಇದ್ರ ಮುಖಾಂತರನೇ ರಿಯಾಬ್ ಅವ್ರ ನಂಬರು ನಿಮ್ಮ ಮನೆಯವ್ರಿಗೆ ಸಿಗೋದು. ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ನಿಮ್ಮ ಮನೆಯವರು ಮತ್ತು ನಂಬರ್ ಕೊಟ್ಟವ್ರು ಇಬ್ಬರು ಯೋಚನೆ ಮಾಡ್ತಾರೆ. ಏನಂತ, ನೋಡು ಮನೇಲಿ ಕೂತ್ಕೊಂಡು 300, 400, 500 ಖರ್ಚು ಮಾಡ್ತಾನೆ, ಅದೇ ಅಲ್ಲಿದ್ರೆ ಒಂದು 15,000 ರೂಪಾಯಿ ತಿಂಗಳಿಗೆ, ಅಲ್ಲೇ ಇರಲಿ ಬಿಡು ಅಂತೆಲ್ಲ ಲೆಕ್ಕಾಚಾರ ಹಾಕ್ತಾರೆ. ಹಾಕ್ಕೊಂಡು ರಿಯಾಬ್ ಅವ್ರಿಗೆ ಫೋನ್ ಮಾಡ್ತಾರೆ. ರಿಯಾಬ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಏನೋ ಒಂದು 10 ಎಕರೆ 20 ಎಕರೆ ಜಮೀನು ಸೇಲ್ ಮಾಡೋ ಥರ, ನಿಮ್ಮ ಹೆಸರು ಮಾಡೋ ಥರ ಕರೆಸಿ ಕೂರಿಸಿ ಅವ್ರನ್ನ ಮಾತಾಡಿಸ್ತಾರೆ. ನಿಮ್ಮ ಮನೆಯವ್ರನ್ನ ಮಾತಾಡಿಸ್ಬಿಟ್ಟು ಏನು ಮಾಡ್ತಾರೆ, ಅದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋತಾರೆ. ಕನ್ಫರ್ಮ್ ಮಾಡ್ಕೊಂಡಿದ ತಕ್ಷಣ ಕುರಿ ಕಡಿಯೋಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಅಡ್ವಾನ್ಸ್ ಹಾಕಿದ ತಕ್ಷಣ ರಿಯಾಬ್ ಅವರು ನಿಮ್ಮನ್ನ ಪೇಷಂಟ್ ಅಂತ ಕರೀತಾರೆ. ಮನೆಯವ್ರಿಗೆ ಫಸ್ಟು ವಿಚಾರಿಸ್ಕೊಂತಾರೆ, ಪೇಷಂಟ್ ಏನು ಮಾಡ್ತಿದ್ದಾನೆ, ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೆಂಗಿದ್ದಾನೆ ಪೇಷಂಟು, ಸ್ಟ್ರಾಂಗ್ ಆಗಿದ್ದಾನ ಏನು ಅಂತೆಲ್ಲ ನೀಟಾಗಿ ವಿಚಾರಿಸ್ಕೊತಾರೆ. ಮತ್ತು ಮೇಯ್ನಾಗಿ ಪೇಷಂಟು ಇವಾಗ ಕುಡ್ದಿದ್ದಾನ ಅಂತ ಕೇಳ್ತಾರೆ. ಅವ್ರು ಹೌದು ಅಂದರೆ ಸರಿ, ಒಂದು ಕೆಲಸ ಮಾಡಿ ಇನ್ನೊಂದು 2 ಕ್ವಾರ್ಟರ್ ಕುಡಿಸಿ ಅಂತಾರೆ. ಅವ್ರ ಮನೆಯವರು, ಸರ್ ನಾವು ಹೆಂಗೆ ಸರ್ ತಂದು ಕೊಡೋದು ಅವ್ರಿಗೆ ಅಂದಾಗ, ಇಲ್ಲ ನೀವೇನಾದ್ರು ಮಾಡಿ ಕುಡಿಸಿ, ಇಲ್ಲ ಒಂದು ಕೆಲಸ ಮಾಡಿ ಚಿಕನ ಮಟನ ಮಾಡಿ ಅವನೇ ಕುಡ್ಕೊಂಬರ್ತಾನೆ, ಅವಾಗ ಕುಡಿದು ತಿಂದು ಮಲಗಿರ್ತಾನೆ, ನಾವು ಬರ್ತೀವಿ, ಫೋನ್ ಮಾಡಿ ಅಂತಾರೆ. ಮನೆಯವ್ರು ಏನು ಮಾಡ್ತಾರೆ, ಅದೇ ಥರ ಏನೋ ಒಂದು ಪ್ಲ್ಯಾನ್ ಮಾಡಿ ನಿಮಗೆ ಕುಡಿಸಿ ಮಲಗಿಸ್ತಾರೆ. ನೀವು ಮಲಗಿದ ತಕ್ಷಣ ರಿಯಾಬ್ ಅವ್ರಿಗೆ ಫೋನ್ ಮಾಡ್ತಾರೆ. ರಿಯಾಬ್ ಅವ್ರಿಗೆ ಫೋನ್ ಬಂದಿದೆ ತಡ, ಈ ಹಸಿದ ಹೆಬ್ಬುಲಿ ಥರ 4 ಜನ ರೆಡಿಯಾಗಿ ಪಟ ಅಂತ ಹೋಗ್ತಾರೆ. ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೆದಾಗ ಭಾರತದವರು ಸೈನಿಕರು ಅಷ್ಟು ಬೇಗ ಹೋಗಲ್ಲ, ಅದಕ್ಕಿಂತ ಬೇಗ ಹೋಗಿ ಪಿಕಪ್ ಮಾಡ್ಕೊತಾರೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಒಂದು 30-40 ಪಿಕಪ್ ಮೇಲೆ ಮಾಡಿದ್ದೀನಿ ರಿಯಾಬಲ್ಲಿ. ಗಾಡಿ ತುಂಬಿದ ತಕ್ಷಣ ನೀವೇನು ಮಾಡ್ತೀರಾ, ಎದುರಾಡೋದು, ಕಿರ್ಚಾಡೋದು, ಅದು ಇದು ಎಲ್ಲ ಮಾಡ್ತಾ ಇರ್ತೀರ. ಆಗ ನಿಮಗೆ ಫೈಬರ್ ಬಿಡೋದೆ, 2 ಸತಿ ಫೈಬರ್ ಬಿಟ್ರೆ ಆಟೋಮೆಟಿಕ್ ಸೈಲೆಂಟ್ ಆಗೋಯ್ತೀರ. ಸೈಲೆಂಟ್ ಆಗಿದ ತಕ್ಷಣ ನಿಮ್ಮ ಹತ್ರ ಏನೈತೆ, ಕಾಸು, ಮೊಬೈಲು, ಒಡವೆ ಎಲ್ಲ ಜಪ್ತಿ ಮಾಡ್ತೀವಿ. ಎಲ್ಲ ಜಪ್ತಿ ಮಾಡಿ ನಿಮಗೆ ಕೇಳ್ಬಿಟ್ಟೆ ಒಂದು 500 ರೂಪಾಯಿ ಇಸ್ಕೊತೀವಿ. ಇಸ್ಕೊಂಡು ನಿಮ್ಗೆ 90 ಚಾಯ್ಸ್ ತಂದು ಕೊಡ್ತೀವಿ. ನಿಮ್ಮ ಹತ್ರ ಎಷ್ಟೇ ಕಾಸಿದ್ರು ಅಷ್ಟೇ ಕೊಡ್ಸೋದೇ 90 ಚಾಯ್ಸು, ಲಾಸ್ಟ್ ಕುಡ್ಕೊಂಬಿಡು ಅಂತ. ನಿಮ್ಮನ್ನ ಕರ್ಕೊಂಡು ರಿಯಾಬಿಗೆ ಬಿಡ್ತೀವಿ. ರಿಯಾಬಿಗೆ ಬಿಟ್ಟಿದ ತಕ್ಷಣ ನಿಮ್ಮ BP, ವೆಯ್ಟು, ಬಟ್ಟೆ ಎಲ್ಲ ಬಿಚ್ಚಾಕಿ, ಕಾಚ ಎಲ್ಲ ಬಿಚ್ಚಾಕಿ, ನಿಮ್ಗೆಲ್ಲೇ ಲೇಟ್ ಬಿದ್ದಿದೆ ಎಲ್ಲ ನೀಟಾಗಿ ನೋಡಿಕೊಂಡು ಫೈಲಲ್ಲಿ ಬರ್ಕೊಂಡು ನಿಮ್ಮ ಕೈಲಿ ಸೈನ್ ಮಾಡಿಸ್ಕೊತೀವಿ. ಸೈನ್ ಮಾಡಿಸ್ಬಿಟ್ಟು ನಿಮ್ಮನ್ನ ಒಳಗೆ ಕಳಿಸ್ತೀವಿ. ಒಳಗೆ ಕಳಿಸಿದ್ಮೇಲೆ ನಿಮ್ಮ ಹತ್ರ ಜಪ್ತಿ ಮಾಡಿರ್ತೀವಲ್ಲ, ಅದೆಲ್ಲ ಕಂಪ್ಲೀಟ್ ಇನ್ಚಾರ್ಜ್ ಕೊಟ್ಟಿರ್ತೀವಿ, ರಿಯಾಬ್ ಇನ್ಚಾರ್ಜ್ಗೆ. ಅವ್ನು ನಿಮಗೆ ವಾಪಸ್ ಕೊಟ್ಟರು ಕೊಟ್ಟಿಲ್ಲ ಅಂದರೂ ಇಲ್ಲ. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಚಿನ್ನದ ಚೈನ್ ಇರುತ್ತೆ, ಅದರಲ್ಲಿ ಆ ಚೈನ್ನ ಅರ್ಧ ಮಾಡಿಬಿಟ್ಟು ಅರ್ಧ ಮಾತ್ರ ನಿಮ್ಮ ಮನೆಯವ್ರಿಗೆ ಕೊಡೋದು, ಇನ್ನು ಅರ್ಧ ಇನ್ಚಾರ್ಜ್ಗೆ. ನಿಮ್ಮ ಮನೆಯವ್ರು ಕೇಳ್ತಾರೆ, ಎಲ್ಲಪ್ಪ ಫುಲ್ ಇತ್ತಲ್ಲ ಚೈನು ಅಂತ. ಎಲ್ಲರೂ ಕೂಡ ನಿಮ್ಮ ಹುಡುಗ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಿದ್ದ, ಕಿತ್ತು ಬಿಸಾಕ್ದ, ನಮ್ಮ ಹುಡುಗ ಹುಡುಕೊಂಬಂದ ಅರ್ಧ ಮಾತ್ರ ಸಿಕ್ತು, ಇನ್ನು ಅರ್ಧ ಸಿಕ್ಕಿಲ್ಲ ಅಂದ್ಬಿಟ್ಟು ಹ್ಯಾಂಡ್ಸಪ್ ಮಾಡ್ಬಿಡ್ತಾನೆ. ಇದೇ ಥರ ಸೇಮ್ ಮೊಬೈಲು, ಇನ್ಚಾರ್ಜಿಗೆ ಏನು ಬೇಕು ಆ ಥರ ಎಲ್ಲ ಕಿಡ್ನಾಪ್ ಮಾಡ್ತಾರೆ, ಏನು ಬಿಡೋಲ್ಲ ಅವರು. ಆಮೇಲೆ ನೀವು ರಿಟರ್ನ್ ಹೋಗ್ಬೇಕಾದ್ರೆ ನೀವು ಅದನ್ನೇನು ಕೇಳೋಲ್ಲ. ಯಾಕಂದರೆ ನನ್ನ ಫಸ್ಟ್ ಇಲ್ಲಿಂದ ಬಿಟ್ಬಿಟ್ರೆ ಸಾಕಪ್ಪ ನನ್ನ ಅನ್ನಿಸ್ಬಿಟ್ಟಿರ್ತದೆ. ನಿಮಗೆ ಅಷ್ಟು ರೋಸಿಸ್ಬಿಟ್ಟಿರ್ತಾರೆ. ಇದು ಯಾರಿಗೆ, ಬರೀ ಎಣ್ಣೆ ಕುಡಿಯೋರಿಗೆ ಮಾತ್ರ ಈ ಥರ. ಗಾಂಜಾ ಮತ್ತು MD, ಮಿತ್ತು, ಟ್ಯಾಬು, ಪೌಡ್ರು, ಸಾಲ್ಟು, ಅದನ್ನೆಲ್ಲ ಬೇರೆ ಥರ ಹ್ಯಾಂಡ್ಲ್ ಮಾಡ್ತೀವಿ. ಅದನ್ನ ನೆಕ್ಸ್ಟ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಎಲ್ಲ ರಿಯಾಬು ಹಿಂಗೆ ಅಂತ ಹೇಳ್ತಿಲ್ಲ. 80% ರಿಯಾಬ್ ಇರೋದು ಹಿಂಗೆ ಅಂತ ಹೇಳ್ತಿರೋದು. ರಿಯಾಬ್ ಒಳಗಿರೋರೆಲ್ಲ ಕುಡುಕ್ರೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ರಿಯಾಬ್ ಒಳಗೆ ಒಂದು 50% ಅಷ್ಟೇ ಕುಡುಕ್ರು, ಡ್ರಗ್ಸು ಇರೋದು. ಇನ್ನು 50% 100% ಅಮಾಯಕರೇ ಇರೋದು.
ಆನ್ಲೈನ್ ಗ್ಯಾಮ್ಲಿಂಗು ಅವರು ಜಾಸ್ತಿ ಇದ್ದಾರೆ ರಿಯಾಬಲ್ಲಿ. ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಹಿಂಗೆ 60-65 ವರ್ಷ ಆಗೈತೆ. ಸಹಕಾರ ನಗರದಲ್ಲಿ ಒಂದು 4-5 ಲಕ್ಷ ಬಾಡಿಗೆ ಬರುತ್ತಂತೆ. ಆ ಬಾಡಿಗೆ ಕಾಸು ನಾನೇ ಇಸ್ಕೊತೀನಿ ಅಂತ ಮಗ ಕೇಳೋಣಂತೆ. ಅದಕ್ಕೆ ಅವಯ್ಯ ಇಲ್ಲ ಅಂದಿದ ತಕ್ಷಣ ಮಗ ಕರ್ಕೊಂಬಂದ ಅವಯ್ಯನ ರಿಯಾಬ್ಗೆ ಹಾಕೋನೆ. 9 ವರ್ಷ ಆಗೈತೆ ಅವಯ್ಯ ರಿಯಾಬಲ್ಲೇ ಇರೋದು. ರಿಯಾಬ್ ಬಿಟ್ಟು ಈಚೆ ಹೋಗಿಲ್ಲ. ಆ ಥರ ಇನ್ನೂ 12 ವರ್ಷ 14 ವರ್ಷ ಇವರೆಲ್ಲ ಅಲ್ಲೇ ತಿನ್ನೋದು, ಅಲ್ಲೇ ಮಲಗೋದು, ದಿನ ಅದೇ ರೂಟೀನು. ಬೆಳಿಗ್ಗೆ ಇದ್ದ, ಮಧ್ಯಾಹ್ನ ಇದ್ದ, ಬರೀ ಇದೇ ಥರ ಕೆಲಸ. ಆಮೇಲೆ ಯಾರು ಒಬ್ಬ ಹುಡುಗಿನ ಲವ್ ಮಾಡಿದ್ನಾ, ಆ ಹುಡುಗನ ರಿಯಾಬ್ಗೆ ಹಾಕು. ಆ ಹುಡುಗಿ ಬೇಡ ಅನ್ನೋ ತನಕ ಇವನ್ನ ಈಚೆ ಬಿಡಲ್ಲ. ಅಣ್ಣ ತಮ್ಮಂಗೆ ಗಲಾಟೆ ಆಯ್ತಾ ಆಸ್ತಿ ವಿಚಾರ, ತಮ್ಮನ ರಿಯಾಬ್ಗೆ ಹಾಕು, ಇಲ್ಲ ಅಣ್ಣನ ರಿಯಾಬ್ಗೆ ಹಾಕು. ಹೆಂಡತಿ ಯಾರನ್ನಾರು ಮಡಿಕೊಂಡಿಲ್ಲ, ಗಂಡನೇ ರಿಯಾಬ್ಗೆ ಹಾಕು. ಆಮೇಲೆ ತುಂಬ ವಯಸ್ಸಾಗಿರುತ್ತೆ, ಮನೆಯೆಲ್ಲ ಏನು ಯಾರು ನೋಡ್ಕೊಳಕ್ಕಾಯ್ತಿರಲ್ಲ. ಎಲ್ಲಿ ಬಾಚೋದು, ಹುಚ್ಚೆ ಬಾಚೋದು ಅವೆಲ್ಲ ಹಿಂಸೆ ಆಯ್ತತಾ, ತಗೊಬಂದು ರಿಯಾಬ್ಗೆ ಹಾಕು. ಇಲ್ಲಿ ಇರ್ತೀವಲ್ಲ ನಾವೆಲ್ಲ, ಬೇರೆಯವರು ರಿಲ್ಯಾಬ್ಸ್ ಅವರು ಇವರೆಲ್ಲ ನೋಡ್ಕೊತಾರೆ, ಬಟ್ಟೆ ಒಗಿತಾರೆ, ಆ ಕಾನ್ಸೆಪ್ಟು. ಆಮೇಲೆ ಇನ್ನೂ ಈ ಥರ ಸುಮಾರು ಉದಾಹರಣೆ. ಮನೇಲಿ ಮನ್ಕತನ ಕೆಲ್ಸಕ್ಕೂ ಅಲ್ವಾ, ರಿಯಾಬ್ಗೆ ಹಾಕು. ಏನೇ ಆದರೂ ರಿಯಾಬ್ಗೆ ಹಾಕು. ಆ ಥರ ಸುಮ್ಮನೆ ಅಮಾಯಕರಿ ಮಕ್ಕಳು ಓದ್ತಾ ಇಲ್ಲ ಅಂದ್ಬಿಟ್ಟು ರಿಯಾಬ್ಗೆ ಹಾಕ್ತಾರೆ. ಏನು ರಿಯಾಬಲ್ಲಿ ಏನು ಡಾಕ್ಟ್ರೇಟ್ ಮಾಡಿರೋರ ಬರ್ತಾರೆ ಪಾಠ ಹೇಳ್ಕೊಡೋಕ್ಕೆ. ನೆಕ್ಸ್ಟ್ ವಿಡಿಯೋ. ರಿಯಾಬಲ್ಲಿ ಶನಿವಾರ ಅಂದರೆ ಶುಭ ಶನಿವಾರ ಅಂತ ಅಲ್ಲ, ಸಾವಿನ ಶನಿವಾರ ಅಂತ. ಆಗಿದ್ದು ಶನಿವಾರ ಒಳಗೆ ತಳ್ಳಿದ್ರು. ಒಳಗೆ ನೋಡ್ತೀನಿ 20ಕ್ಕೆ 20 ಜಾಗ, ಅದು ಒಂದು ಹಾಲ್ ಥರ. ಅದರಲ್ಲಿ 96 ಜನ, ನಾನು 97ನೇವನು. ಅಷ್ಟೇ ಜಾಗದಲ್ಲೇ 3 ಬಾತ್ರೂಮು, ಆಮೇಲೆ ಬಚ್ಚಲು ಮನೆ, ಸ್ನಾನ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ. ಅದು ಒಂದು ಸೈಡು. ಅಲ್ಲೆಲ್ಲ ಮಂಚಗಳು, ಬೆಡ್ಶೀಟು ಅವು ಇವೆಲ್ಲ ಇರ್ತದೆ. ಪ್ರತಿಯೊಬ್ಬನೂ ತಲೆ ಬಗ್ಸೇ ಇರಬೇಕು. ಆ ಕಡೆ ಈ ಕಡೆ ನೋಡೋಂಗಿಲ್ಲ. ನೋಡಿದ್ರೆ ಬೋರ್ಡ್ ಮೇಲೆ ಹೆಸರು ಬಿತ್ತು ಅಂತ ಲೆಕ್ಕ. ಬೋರ್ಡ್ ಮೇಲೆ ಹೆಸರು ಬಿತ್ತು ಅಂದರೆ ಓದ ಅವನು ಕತೆ. ಒಂದು ಮೂಲೆ ಜಾಗ ತೋರಿಸಿದ್ರು, ಹೋಗಿ ಮನಿಕೋ ಅಂತ. ಹೋಗಿ ಮನಿಕಂಡೆ. 8 ಗಂಟೆ ಊಟಕ್ಕೆ ಎಬ್ಬಿಸಿದ್ರು. ಊಟ ಆಯಿತು, ಕಸ ಮುಚ್ಕೊಂಡ್ರು, ನೆಲ ಒರೆಸ್ಕೊಂಡ್ರು. ಎಲ್ಲ ಆದಮೇಲೆ ಇನ್ಚಾರ್ಜ್ ಬರ್ತಾನೆ. ಇನ್ಚಾರ್ಜ್ ಬಂದು ಮಾತ್ರೆ ಕೊಡೋರು ಕೊಡ್ತಾನೆ. ಈ ರಿಯಾಬ್ ಅನ್ನೋದ್ರಲ್ಲಿ ಮಾತ್ರೆ ಅನ್ನೋದು ಇನ್ನೂ ಒಂದು ದೊಡ್ಡ ದಂಧೆ. ಮಾತ್ರೆ ಎಲ್ಲ ಕೊಟ್ಟಾಗುತ್ತೆ. ಮಾತ್ರೆ ಕೊಟ್ಟಾಗಿದ್ದ ತಕ್ಷಣ ಮಂಚ, ಪಿಲ್ಲರು 2 ರೆಡಿ ಮಾಡ್ತಾರೆ. ಮಂಚ ರೆಡಿ, ಪಿಲ್ಲರ್ ರೆಡಿ. ಇನ್ಚಾರ್ಜ್ ಒಳಗೆ ಬರ್ತಾನೆ ಗೇಟ್ ತಕ್ಕೊಂಡು. ಬೋರ್ಡ್ ಮೇಲೆ ಇವರ ಹೆಸರು ಕರೀತಾರೆ. ಅವ್ನು ರಿಲ್ಯಾಪ್ಸ್ ಆಗಿದ್ರೆ ಮಂಚ ಕೈಯೊಬ್ಬ ಕಾಲೊಬ್ಬ ಎಳೆದು ಹಿಡ್ಕೊಂಡಾನೆ. ಆ ಕಡೆ ಈ ಕಡೆ 3 ಜನ ನಿಂತ್ಕೋತಾರೆ. ಒಬ್ಬೊಬ್ಬ 8 ಏಟು, 24 ಏಟು, ಪಟ್ಟ 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 ಅಂತ ವಾಡ್ದು ಬಿಸಾಕ್ಬಿಡ್ತಾರೆ. ಅವನ್ನ ತೆಗೆದು ಬಿಸಾಕ್ದ. ನೆಕ್ಸ್ಟ್ ಇನ್ನೊಬ್ಬಂಗೆ ಕರೀತಾರೆ. ಹೊಸ್ಪ ಆಗಿದ್ರೆ ಅವನ್ನ ಪಿಲ್ಲರ್ಗೆ ಹಾಕ್ತಾರೆ. ಪಿಲ್ಲರಲ್ಲಿ ಎಳೆದು ಹಿಡ್ಕೊತಾನೆ ಎದುರುಗಡೆಯಿಂದ ಒಬ್ಬ. ಅವನಿಗೂ ಅಷ್ಟೇ, ಇಬ್ಬರು 8 ಏಟು, ಆ ಕಡೆ ಒಬ್ಬ ಈ ಕಡೆ ಒಬ್ಬ. ಪಟ 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 ಅಂತ ವಾಡ್ದು ಅವನು ಸೈಡಿಗೆ ತಳ್ತಾ ಇರೋದೆ. ನನಗೆ ನಿದ್ದೆ ಬರ್ತಾ ಇಲ್ಲ. ಅಲ್ಲಿ ಭಯ. ಎಲ್ಲಿ ಯಾವಾಗ ಮಲಗಿದ್ರೆ ಎತ್ತು ನನಗೂ ಹೊಡೆದಾಕ್ಬಿಡ್ತಾರೆ ಅನ್ನೋ ಭಯ. ಆ ಒದೆ ತಿಂದಿರೋನ್ನ ಗೋಲ್ಡ್ ನೋಡೋಕ್ಕಾಗಲ್ಲ. ಅವನು ಬೇರೆಯವ್ರಿಗೂ ಹೇಳೋಕ್ಕಾಗಲ್ಲ, ಬೇರೆಯವನು ಇವನ ಕಷ್ಟ ಕೇಳೋಕ್ಕೂ ಆಗಲ್ಲ. ಯಾಕೆಂದರೆ ಅವನಿಗೂ ಒದೆ ಬೀಳ್ತದೆ. ಭಾನುವಾರ ಹೊತ್ತು ಬೀಡಿ ಕೊಡ್ತಾರೆ. ಒಂದೊಂದು ರಿಯಾಬಲ್ ಒಂದೊಂದು ಥರ. ಒಂದೊಂದು ರಿಯಾಬಲ್ಲಿ ಡೈಲಿ ಕೊಡ್ತಾರೆ, ಒಂದೊಂದು ರಿಯಾಬಲ್ ಕೊಡೋದೇ ಇಲ್ಲ. ಒಂದೊಂದು ರಿಯಾಬಲ್ ದಿನ ಬಿಟ್ಟು ದಿನ ಕೊಡ್ತಾರೆ. ಆ ಥರ ನಮ್ಮ ರಿಯಾಬಲ್ಲಿ ಭಾನುವಾರ 5 ಬೀಡಿ ಎಲ್ಲರಿಗೂ ಕೊಡೋರು. ಲೀಡ್ರಿಗೆ 8 ಬೀಡಿ, ನೈಟ್ ಡ್ಯೂಟಿ ಮಾಡೋರಿಗೆ 10 ಬೀಡಿ ಕೊಡ್ತಾರೆ. ರಿಯಾಬಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾತಾಡೋಂಗಿಲ್ಲ, ಜಾತಿ ಬಗ್ಗೆ ಮಾತಾಡೋಂಗಿಲ್ಲ. ಅವನು ಆ ಜಾತಿ, ಅವನು ಈ ಪಕ್ಷ ಅಂತ ಯಾವುದೇ ಕಾರಣಕ್ಕೂ ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಮಾತ್ರ ಅವನಿಗೆ ಅಷ್ಟು ಹೊಡಿತಾರೆ ಅಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ನು ಹಂಗೆ ಹೊಡೆದಾಕ್ಬಿಡ್ತಾರೆ. ಈ ಪೇಪರ್ ಓದಬೇಕಾದ್ರೆ ಏನಾಗುತ್ತೆ, ರಾಜಕೀಯ ಇದೆಲ್ಲ ಬಂದಿರುತ್ತೆ. ಸುಮ್ಮನೆ ನೋಡ್ತಾರೆ, ಹಿಂಗೆ ಕೈ ಸನ್ನೆ ಬಾಯಿ ಸನ್ನಲ್ಲಿ ಇದನ್ನು ತೋರಿಸ್ತಾರೆ ಒಬ್ಬ ರಾಜಕೀಯ ವ್ಯಕ್ತಿನ. ಆ ವ್ಯಕ್ತಿನ ಕಂಡ್ರೆ ಇನ್ನೊಬ್ಬಂಗಾಗಲ್ಲ, ಅದರಲ್ಲಿ ಗಲಾಟೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಟಿ ವಿ ಹಾಕಿದಾಗ ಆ ಹೀರೋನ ಅವನು ಹಂಗೆ, ಇವನು ಹಿಂಗೆ, ಇವನೇನು ಮಾಡ್ದ, ಅವನೇನು ಮಾಡ್ದ ಅಂತ ಗಲಾಟೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಗಲಾಟೆ ಏನಾದ್ರು ಮಾಡಿದ್ರೆ ಮಾತ್ರ ರಿಯಾಬ್ ಅವರು ಸಕ್ಕತ್ತಾಗಿ ಹೊಡಿತಾರೆ. ಅವರು ಮಾತ್ರ ಹೊಡೆಯಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ತಿರ್ತಾರಲ್ಲ ಅವ್ರಿಗೂ ಹೊಡಿತಾರೆ ರಿಯಾಬ್ ಅವರು. ನೀವೇನು ಮಾಡ್ತಿದ್ದೀರಿ, ಬಿಡ್ಸೋಕೆ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ ಅಂತೆಲ್ಲ ಹೊಡಿತಾರೆ. ಬಿಡ್ಸೋಕೆ ಹೋದರೆ ನೀನು ಅವ್ರ ಜೊತೆ ಸೇರ್ಕೊಂಡು ಗಲಾಟೆ ಮಾಡ್ತಿದ್ದೆ ಅಂತ ಹೊಡಿತಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ನೈಟ್ ಡ್ಯೂಟಿ ಅವ್ರಿಗೆ ಬಿಡಿ ಕೊಟ್ಬಿಡ್ತಾರೆ. ನೈಟ್ ಡ್ಯೂಟಿ ಅವ್ರಿಗೆ ಇವ್ನು ಹೊಡಿಬೇಕು ಅಂತ ಹೇಳ್ತಾರೆ. ಎಲ್ಲ ಮನಗಿದ್ದಾಗ ನೈಟ್ ಡ್ಯೂಟಿ ಅವ್ರು ಏನು ಮಾಡ್ತಾರೆ, ನಡ್ಕೊಂಡು ಹೋಯ್ತದೆ. ಅಲ್ಲೆಲ್ಲಿ ಮಲಗೋಕ್ಕೆ ಆಗಲ್ಲ ಬಿಡಿ, ಅಷ್ಟು ತಿಗಣೆ ಹಿಂಸೆ. ಮತ್ತು ಅಕ್ಕಪಕ್ಕದಲ್ಲಿ 20 ಅಡಿ 20 ಜಾಗದಲ್ಲಿ ಅಷ್ಟು ಜನ ಮಲಗಬೇಕು ಅಂದರೆ ಹೆಂಗಾಗುತ್ತೆ ಯೋಚನೆ ಮಾಡಿ. ಹಿಂಗೆ ತಿರ್ಗಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ. ನೈಟ್ ಡ್ಯೂಟಿ ಅವ್ರು ಏನು ಮಾಡ್ತಾರೆ, ನೈಟ್ ಡ್ಯೂಟಿ ಮಾಡ್ಬೇಕಾರೆ ನಡ್ಕೊಂಡು ಬರ್ತಿರ್ತಾರೆ. ಬರ್ಬೇಕಾದ್ರೆ ಹಂಗೆ ರಪ್ಪ ಅಂತ ಬಿದ್ದುಬಿಡೋದು ಅವನ ಮೇಲೆ, ಮೆಟ್ರೆ ಮೇಲೆ ಕಾಲಿಗೆ ಬಿಡೋದು, ಇಲ್ಲ ಬೆಡ್ಶೀಟ್ ಮುಚ್ಚಿಬಿಟ್ಟು ಹೊಡೆದಾಕ್ಬಿಡೋದು. ಈ ಥರ ಎಲ್ಲ ಮಾಡ್ತಾರೆ. ಬೇಜಾರು ನಡೆಯುತ್ತೀವೆಲ್ಲ, ಯಾರಿಗೂ ಗೊತ್ತಾಗಲ್ಲ, ಈಚೆ ಗೊತ್ತಾಗಲ್ಲ. ನೀವೇನು ಅನ್ಕೋತೀರಾ, ಸಖತ್ತಾಗವನೇ ರಾಜನ ಥರ ಸಾಕೋತಾವ್ರೆ ಅಲ್ಲಿ ಅಂತ ತಿಳ್ಕೊತೀರ. ಒಳಗಡೆ ರಿಯಾಬ್ ಒಳಗಿರೋನು ಅನುಭವಿಸ್ತಾ ಇರ್ತಾನೆ ಅದೆಲ್ಲ. ಹೀಗೆ ಹೋಯ್ತಾ ರಿಯಾಬಲ್ಲಿ ದಿನ ಬಿಟ್ಟು ದಿನ ಸ್ನಾನ ಇರುತ್ತೆ. ಒಂದೊಂದು ರಿಯಾಬಲ್ಲಿ ವಾರಕ್ಕೆ ಒಂದ್ಸತಿ ಇರುತ್ತೆ. ಒಂದೊಂದು ರಿಯಾಬಲ್ಲಿ 10 ದಿನ ಇರುತ್ತೆ. ನಾನಿದ್ದಿದ್ದು ರಿಯಾಬಲ್ಲಿ ವಾರ ಆದರೂ ಆಗ್ಬೋದು, 10 ದಿನ ಆದರೂ ಆಗ್ಬೋದು, 15 ದಿನ ಆದರೂ ಆಗ್ಬೋದು. ಒಂದು ಲೈಫ್ ಬಾಯ್ ಸೋಪು 3 ತಿಂಗಳು ಬರಲೇಬೇಕು. ಮತ್ತು ಸ್ನಾನ ಮಾಡಬೇಕಾದ್ರೆ
3 ಜನಕ್ಕೆ ಒಂದು ಶಾಂಪು ಕೊಡ್ತಾರೆ. ಆ ಸೋಪ್ನ ಎಷ್ಟು ಕಳ್ತನ ಆಗುತ್ತೆ, ಸೋಪಿಂದನೂ ಗಲಾಟೆ ಆಗುತ್ತೆ. ಮನೆಯಿಂದ ನಿಮಗೆ ಎಲ್ಲ ಕೊಟ್ಟು ಕಳಿಸಿರ್ತಾರೆ, ಸೋಪು, ಶಾಂಪು, ಕೊಬ್ಬರಿ ಎಣ್ಣೆ, ಪೇಸ್ಟು, ಬ್ರಷು, ಪ್ರತಿಯೊಂದನ್ನು ಕೊಟ್ಟು ಕಳಿಸಿರ್ತಾರೆ. ಅದನ್ನೆಲ್ಲ ಅಂಗಡಿಗೆ ಕಳಿಸ್ತಾನೆ ರೀ ಇನ್ಚಾರ್ಜು, ನಿಮಗೆ ಕಳಿಸಲ್ಲ ಅದನ್ನ. ಕೆಲವೊಂದು ಕಡೆ ಬಾತ್ರೂಮ್ಗೆ ಬೆಳಗ್ಗೆ 6 ಗಂಟೆಯಿಂದ 6:30 ತನಕ ಲಾಸ್ಟು, ತಿರ್ಗಾ ಸಂಜೆ 5 ಗಂಟೆ ತನಕ ಬಾತ್ರೂಮ್ಗೆ ಹೋಗಂಗಿಲ್ಲ, ಉಚ್ಚಕ್ಕೂ ಹೋಗಂಗಿಲ್ಲ ಒಂದೊಂದು ಕಡೆ. ನಾನಿದ್ರಲ್ಲಿ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಅಂದರೆ ಬಾತ್ರೂಮ್ಗೆ 1 ಜಗ್ ನೀರು ಅಷ್ಟೇ, ಅದ್ರ ಮೇಲೆ ನೀರು ಕೊಡಲ್ಲ. ಸ್ನಾನಕ್ಕೆ 1 ಬಕೆಟ್ ನೀರು ಅಷ್ಟೇ, ಅದ್ರ ಮೇಲೆ ನೀರು ಕೊಡಲ್ಲ. ಈ ಥರ ಒಂದೊಂದು ರಿಯಾಬಲ್ಲಿ ಬಿಸಿನೀರೆಲ್ಲ ಕೊಡ್ತಾರೆ. ಆಮೇಲೆ ಈ ಸ್ನಾನದಿಂದ ಅಲರ್ಜಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನನಗೆ ತುಂಬ ಜನ ಅಲ್ಲಿದ್ದವ್ರಿಗೆಲ್ಲರಿಗೂ ಫಂಗಲ್ ಇನ್ಫೆಕ್ಷನ್ನೇ ಜಾಸ್ತಿ. ಫಂಗಲ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಅವ್ರು ಕೊಡ್ತಿದ್ದು ಒಂದೇ, ಟೊಮೊಟೊ ಕೊಡ್ತಿದ್ರು. ಟೊಮೊಟೊ ಉಚ್ಕೊಬೇಕು, ಬೆಳಗ್ಗೆ ಹೊತ್ತು ಟೊಮೊಟೊ ಉಚ್ಕೋ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಾತ್ರೆ ಇಲ್ಲ, ಏನು ಆಯಿಂಟ್ಮೆಂಟ್ ಕೊಡಲ್ಲ, ಏನೂ ಇಲ್ಲ. ನಾನು ರಿಯಾಬ್ ಒಳಗಿದ್ದಾಗಲೇ ಒಂದು 5-6 ತಿಂಗಳು ಅನುಭವಿಸಿದ್ದೀನಿ ಫಂಗಲ್ ಇನ್ಫೆಕ್ಷನ್ ಆಗಿ. ಈಚೆ ಬಂದು ನನಗೆ ಇನ್ನೂ ಫಂಗಲ್ ಇನ್ಫೆಕ್ಷನ್ ಕ್ಲಿಯರ್ ಆಗಿಲ್ಲ, ಇನ್ನೂ ಹಾಗೇ ಇದೆ. ಅಷ್ಟು ಜಾಸ್ತಿ ಆಗುತ್ತೆ ಅಲರ್ಜಿ. ಒಬ್ಬ ಶುಗರ್ ಪೇಷಂಟು ಹಾಸನದವನು, ಅವನಿಗೆ ಒಂದು 65-70 ವರ್ಷ ಆಗಿರೋ, 65 ಅಂತ ಆಗಿದೆ. ಅವ್ನಿಗೆ ಏನು ಮಾಡಿದ್ರು, ಅವನಿಗೆ ಕರೆಕ್ಟಾಗಿ ತೊಡೆಯಿಂದ ಸೊಂಟ ಹತ್ರ ಕರೆಕ್ಟಾಗಿ ಕುರ ಆಗೈತೆ. ಆ ಕುರ ಒಡೆದೋಗೈತೆ. ಇವನೇನು ಮಾಡೋನು, ಶುಗರ್ ಪೇಷಂಟು, ಕೆರೆದು ಅದು ಸಿಕ್ಕಾಪಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದ. ಗ್ಯಾಂಗ್ರೀನ್ಗೆ ಚೇಂಜ್ ಆಗೋ ಥರ ಮಾಡ್ಕೊಂಡಿದ್ದ ಅದನ್ನು. ಪೇಸ್ಟ್ನ ಯಾವ ಥರ ಹಾಕ್ತಾರೆ ಅಂದರೆ ಬ್ರಷ್ ಮೇಲೆ ಹಾಕಲ್ಲ. ಆ ಪೇಸ್ಟ್ದು ಓಪನ್ ಇರುತ್ತಲ್ಲ, ಆ ಓಪನ್ ಒಳಗೆ ಬ್ರಷ್ನ ಹಿಂಗೆ ಉಜ್ಜಿಬಿಟ್ಟು ಕೈ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಹಲ್ಲುಚ್ಕೋಬೇಕು. ಅದು ವಾರಕ್ಕೆ 3 ದಿನ ಪೇಸ್ಟು, ಇನ್ನು 4 ದಿನ ಉಪ್ಪಲ್ಲಿ ಹಲ್ಲುಚ್ಕೋಬೇಕು. ಹಿಂಗೆ ಹೋಗ್ತಾ ಮಿಕ್ಕಿದ್ದು ಹೇಳ್ತೀನಿ. ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ. ವಿನಯ.